ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, PM ಇಂಟರ್ನ್ಶಿಪ್ ಸ್ಕೀಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಏನೆಲ್ಲ ಎಲಿಜಿಬಿಲಿಟಿ ಇರುತ್ತೆ, ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಈ ಯೋಜನೆಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ಏನು ಲಾಭ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡು ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ PM ಇಂಟರ್ನ್ಶಿಪ್ ಸ್ಕೀಮ್ ಯೋಜನೆಯು ಇದು 2ನೇ ತಾರೀಕಿಗೆ ಜಾರಿಗೊಂಡಿದೆ. ಈ ಒಂದು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಮೋದಿಯವರು ಈ ಒಂದು PM ಇಂಟರ್ನ್ಶಿಪ್ ಸ್ಕೀಮನ್ನು ಜಾರಿಗೊಳಿಸಿದ್ದಾರೆ. ಇದು ಎಲ್ಲ ಯುವ ಜನರಿಗೆ ಒಳಿತುಗೊಳಿಸುವ ಒಂದು ಉದ್ದೇಶಕ್ಕಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ನಾವು ಇವಾಗ ಮಾತಾಡೋಣ. ಈ ಒಂದು PM ಇಂಟರ್ನ್ಶಿಪ್ ಸ್ಕೀಮ್ಗೆ ನೀವು ಎಲಿಜಿಬಿಲಿಟಿ ಆಗಬೇಕು, ಎಲಿಜಿಬಿಲಿಟಿ ಏನಿದೆ ಅಂತೇಳಿ ತಿಳ್ಕೊಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏಜ್ ಬಂದುಬಿಟ್ಟು ಅರ್ಜಿ ಸಲ್ಲಿಸೋಕ್ಕೆ 21 ವಯಸ್ಸಿನಿಂದ 24 ವರ್ಷದ ಒಳಗಡೆ ಇರಬೇಕು. ಅಂದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ 21ರಿಂದ 24 ವರ್ಷದ ಒಳಗೆ ಇದ್ದರೆ ಮಾತ್ರ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಜಾಬ್ ಸ್ಟೇಟಸ್ ಯಾವುದೇ ಥರ ನೀವು ಎಂಪ್ಲಾಯಿ ಆಗಿರಬಾರ್ದು. ನಂತರ ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ 8 ಲಕ್ಷಕ್ಕಿಂತ ಯಾರು ಜಾಸ್ತಿ ಅರ್ನನ್ನು ಮಾಡಬಾರ್ದು. ಅದೇ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು. ಸೊ ಇದು ಎಜುಕೇಷನ್ ನಾಟ್ ಎನ್ರೋಲ್ಡ್ ಫುಲ್ ಟೈಮ್ ಅಂತೇಳಿ ಕೊಟ್ಟಿದ್ದಾರೆ. ನಂತರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಏನು ಲಾಭ ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿ PM ಇಂಟರ್ನ್ಶಿಪ್ ಆಫರ್ಸ್ ಅಂತ ಇದೆ ನೋಡಿ. ನಿಮಗೆ 12 ತಿಂಗಳಲ್ಲಿ ಪ್ರತಿ ತಿಂಗಳು 4,500 ರೂಪಾಯಿ ಗೌರ್ಮೆಂಟ್ ನಿಮಗೆ ಅಮೌಂಟ್ ಕೊಟ್ಟರೆ, ಹಣವನ್ನು ಕೊಟ್ಟರೆ ಅಥವಾ ಸ್ಯಾಲರಿಯನ್ನು ಕೊಟ್ಟರೆ, ಪ್ರತಿ ತಿಂಗಳು ನೀವು ಸೆಲೆಕ್ಟ್ ಆಗಿರುವಂಥ ಕಂಪ್ನಿಯಿಂದ ಅಂದರೆ ಖಾಸಗಿ ಕಂಪನಿಯಿಂದ ನಿಮಗೆ 500 ರೂಪಾಯಿನ ಕೊಡ್ತಾರೆ. 2 ಕೂಡಿ ನಿಮಗೆ 5,000 ರೂಪಾಯಿ ಆಗುತ್ತೆ ಪ್ರತಿ ತಿಂಗಳು. ಗೌರ್ಮೆಂಟಿಂದ 4,500 ಪ್ಲಸ್ ಪ್ರೈವೇಟ್ ಕಂಪ್ನಿಯಿಂದ 500 ರೂಪಾಯಿ, 2 ಕೂಡಿ 5,000 ರೂಪಾಯಿ ಆಯಿತು. ನಂತರ ನೀವು 12 ತಿಂಗಳದ ಕೊನೆಗೆ 6,000 ರೂಪಾಯಿನ ಜೊತೆಗೆ ಆ್ಯಡ್ ಮಾಡಿ ಕೊಡ್ತಾರೆ. ಅಂದರೆ 1 ವರ್ಷ ಕಂಪ್ಲೀಟ್ ಆಯ್ತು ಅಂದರೆ 6,000 ರೂಪಾಯಿ ಪ್ಲಸ್ ಮಾಡಿ ಕೊಡ್ತಾರೆ. ಅಂದರೆ 5,000 12 ತಿಂಗಳಿಗೆ 60,000 ಆಯಿತು. ಅದರ ಜೊತೆಗೆ 6,000 ರೂಪಾಯಿನ ಪ್ಲಸ್ ಮಾಡಿ ಕೊಡ್ತಾರೆ. ಇದರ ಜೊತೆಗೆ ನಿಮಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಆ್ಯಂಡ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ ಹೇಳಿ. ಸೊ ವೀಕ್ಷಕರೇ, ಇವಾಗ ಮಾಹಿತಿ ಆಲ್ಮೋಸ್ಟ್ ನಿಮ್ಗೆ ತಿಳಿದಂಗೆ ಆಯಿತು. ನಂತರ ಇವಾಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ, ಯೂತ್ ರಿಜಿಸ್ಟ್ರೇಷನ್ನು. ಅದಕ್ಕಾಗಿ ಇಲ್ಲಿ ನೀವು ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕೋ, ಇಂಗ್ಲೀಷ್ ಬೇಕೋ, ಹಿಂದಿ ಬೇಕೋ. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರ ನಂತರ ಯೂತ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ. ಇಲ್ಲಿ ಯೂತ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಕೊಟ್ಟರೆ ಒಳ್ಳೆಯದು. ಯಾಕೆಂತಂದರೆ DBT ಮುಖಾಂತರ ಹಣ ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಕೊಡಿ. ಆಲ್ಮೋಸ್ಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಆಧಾರ್ ಲಿಂಕ್ಡ್ ಮೊಬೈಲ್ ಅಂತ ಹೇಳಿದೆ ನೋಡಿ. ಇಲ್ಲಿ ಐ ಕನ್ಫರ್ಮ್ಡ್ ದಟ್ ಮೊಬೈಲ್ ನಂಬರ್ ಐ ಆಮ್ ಪ್ರೊವೈಡಿಂಗ್ ಈಸ್ ಲಿಂಕ್ಡ್ ಟು ಮೈ ಆಧಾರ್ ಅಂತೇಳಿ. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನಿಮ್ಮ ಕರೆಕ್ಟಾಗಿ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಕೊಡಲೇಬೇಕು. ಇಲ್ಲಿ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಅದನ್ನ ಹಾಕಿ ಸಬ್ಮಿಟ್ ಮಾಡಿ. ಇಲ್ಲಿ ನೋಡಿ ಕನ್ಸೆಂಟ್ ಇದೆ, ಅದನ್ನು ಚೆಕ್ ಮಾರ್ಕ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟ್ರು, ನಂಬರು, ಲೆಟರ್ಸ್ ಇರಬೇಕು. ಇದರ ನಂತರ ಇಲ್ಲಿ ನಿಮ್ಮ KYCಯನ್ನು ಮಾಡ್ಕೋಬೇಕಾಗತ್ತೆ. ಇದರ ನಂತರ ಇಲ್ಲಿ ಹಸ್ತಾಕ್ಷರ ಅಮಾಯ್ ಪಹಚಾನ್ ಅನ್ನೋ ಒಂದು ವೆಬ್ಸೈಟಿಗೆ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು OTPಯನ್ನು ಪಡೆದುಕೊಳ್ಬೇಕಾಗತ್ತೆ. ಇಲ್ಲಿ ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಪಾಸ್ವರ್ಡನ್ನು ಹಾಕಬೇಕಾಗತ್ತೆ. ಇಲ್ಲಿ ಅಲೋ ಅಂತ ಹೇಳಿ ಕೊಡಿ. ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನಿಮ್ಮ ಡೇಟಾವನ್ನು ಎಲ್ಲ ಇನ್ಫಾರ್ಮೇಷನ್ ಫೆಚ್ ಮಾಡುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಅದನ್ನು ನೀವು ನಿಮ್ಮ ಕಾಸ್ಟು, ಇಲ್ಲಿ ಕಾಣ್ತಾ ಇರುವಂಥ ಅಡ್ರೆಸ್ಸು, ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲಪ್ ಮಾಡ್ಕೊಂಬಿಟ್ಟು
ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗಬೇಕಾಗತ್ತೆ. ಇಲ್ಲಿ ಯಾವುದೇ ಥರ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ವೀಕ್ಷಕರೇ ನಾನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಬಹಳ ಸಿಂಪಲ್ ಪ್ರೊಸೆಸ್ ಇರುತ್ತೆ. ಇದರ ನಂತರ ಇಲ್ಲಿ ಡಿಸಬಿಲಿಟಿ ಇದ್ದರೆ ಎಸ್ ಕೊಡಿ, ಇಲ್ಲದಿದ್ದರೆ ನೋ ಅಂತ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಹೋಗಿ. ಇಲ್ಲಿ ನೋಡಿ ನೆಕ್ಸ್ಟ್ ಸಬ್ಮಿಟ್ ಮಾಡಿದ ನಂತರ ಕ್ಯಾಂಡಿಡೇಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿಬಿಟ್ಟು OTPಯನ್ನು ಪಡೆದುಕೋಬೇಕಾಗತ್ತೆ. ಅದನ್ನು ನೀವು ವೆರಿಫೈ ಮಾಡಬೇಕಾಗತ್ತೆ. ಅದರ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ 10th ಡಿಗ್ರಿನೋ ಏನು ಓದಿದ್ರೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಡೀಟೇಲನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, ಕಂಪ್ಲೀಟ್ ಆದ ಮಾಹಿತಿಯನ್ನು. ಇಲ್ಲಿ ಸೇವ್ ಅಡ್ರೆಸ್ ಕೊಡಿ. ಇಲ್ಲಿ ಸೇವ್ ಆರ್ ಆ್ಯಡ್ ಮೋರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಪ್ರೊಫೈಲ್ದು ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ಎಸ್ ಅಂತ ನಿಮ್ಮ ಬ್ಯಾಂಕ್ ಡೀಟೇಲ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಕಾಣ್ತಾ ಇರೋವಂಥ ಡೀಟೇಲನ್ನು ಕರೆಕ್ಟಾಗಿ ನಾನು ಯಾವುದು ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನೋ ಅದನ್ನು ನೀನು ಮಾಡಿ. ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜು ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಸ್ಕ್ರೋಲ್ ಡೌನ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಅಂತೇಳಿ ಕೊಟ್ಟಿದೆ ನೋಡಿ. ನಂತರ ಇಲ್ಲಿ ಕ್ರಿಯೇಟ್ ಗ್ರೀವೆನ್ಸ್ ಅಂತ ಇದೆ. ಇಲ್ಲಿ ಅಪ್ಲಿಕೇಶನ್ ರಿಲೇಟೆಡ್ ಅಂತೇಳಿ ತಗೊಳ್ಳಿ. ಇಲ್ಲಿ ಆಧಾರ್ ಆಲ್ರೆಡಿ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮ ಡಿಸ್ಕ್ರಿಪ್ಷನನ್ನು ಬರಿಬೇಕಾಗತ್ತೆ. ಇಲ್ಲಿ ಕೊನೆಯದಾಗಿ ಇಲ್ಲಿ ಡೀಟೇಲ್ ನಿಮಗೆ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನಿಮ್ಮ ಫೀಡ್ಬ್ಯಾಕನ್ನು ಕಳಿಸ್ಬೇಕಾಗತ್ತೆ ಒಂದು ಸರ್ಕಾರಕ್ಕೆ. ಹಾಗಾಗಿ ಇದು ಫೈನಲ್ ಸಬ್ಮಿಷನ್. ನಿಮಗೆ ಏನಾದರೂ ಡೌಟ್ ಇತ್ತಂದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಏನೋ ಡೌಟ್ ಇರಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನೀವು ಜಸ್ಟ್ ಕಮೆಂಟ್ ಮಾಡಿದರೆ ಸಾಕು, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ನೋಡಿ ವೀಕ್ಷಕರೇ, ಇದರ ಜೊತೆಗೆ ನಮ್ಮ ಚಾನಲ್ನಲ್ಲಿ ಸಿಗುವಂಥ ಎಲ್ಲ ಮಾಹಿತಿಗಳ ಲಿಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ನಿರಂತರವಾಗಿ ಬರ್ತಾ ಇರಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.